ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯಲ್ಲಿ ನಡೆಯುವ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಆಹ್ವಾನ ಪತ್ರಿಕೆಯಲ್ಲಿ ಧ್ವಜಾರೋಹಣ ಮಾಡೋರ ಹೆಸರು ಕೊನೆಗೂ ಮುದ್ರಣ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಚಿಂತಾಮಣಿ ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಆಗಸ್ಟ್ 15ರಂದು ಹಮ್ಮಿಕೊಂಡಿರುವ ಭಾರತದ 75ನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದ ಆಹ್ವಾನ ಪತ್ರಿಕೆಯಲ್ಲಿ ಧ್ವಜಾರೋಹಣ ಮಾಡುವವರ ಹೆಸರೇ ನಾಪತ್ತೆಯಾಗಿರುವ ಬಗ್ಗೆ ANMR ನ್ಯೂಸ್ನಲ್ಲಿ ಬೆಳಕು ಚೆಲ್ಲಿದ ಪರಿಣಾಮ ಎಚ್ಚೆತ್ತುಕೊಂಡ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಶನಿವಾರ ರಾತ್ರಿಯೇ ಮತ್ತೊಂದು ಆಹ್ವಾನ ಪತ್ರಿಕೆಯನ್ನು ಮುದ್ರಣ ಮಾಡಿ ಸಾಮಾಜಿಕ ಜಾಲತಾಣಗಳ ಮೂಲಕ ಹಂಚಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ತಾಲೂಕು ಮಟ್ಟದಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭವನ್ನು ತಹಶೀಲ್ದಾರ್ ನೆರವೇರಿಸುವುದು ಸಂಪ್ರದಾಯ. ತಹಶೀಲ್ದಾರ್ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿಗಳು ನೆರವೇರಿಸುತ್ತಾರೆ. ಆದರೆ ಆಗಸ್ಟ್ 15ರಂದು ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಆಹ್ವಾನ ಪತ್ರಿಕೆಯನ್ನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಮುದ್ರಿಸಿದ್ದು, ಅದರಲ್ಲಿ ಯಾರು ಧ್ವಜಾರೋಹಣವನ್ನು ನೆರವೇರಿಸುತ್ತಾರೆ ಎಂಬುದನ್ನು ಮುದ್ರಣ ಮಾಡದೆ ಎಡವಟ್ಟು ಮಾಡಿದರು. 75ನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದಲ್ಲಿ ಧ್ವಜಾರೋಹಣ ಮಾಡುವವರೇ ಹೆಸರು ಮುದ್ರಣ ಮಾಡದೇ ಇರುವುದನ್ನು ಕಂಡು ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಅವರು ಕಾರ್ಯಕ್ರಮಗಳ ವಿವರಣೆಯಲ್ಲಿರುತ್ತೆ, ಧ್ವಜಾರೋಹಣ ಹೆಸರು ಯಾರು ನೆರವೇರಿಸುತ್ತಾರೆ ಅದು ಮುದ್ರಣ ಮಾಡಲು ಬರುವುದಿಲ್ಲ ಎಂಬ ಸಬೂಬು ಉತ್ತರ ಸಿಕ್ಕಿತ್ತು. ನಂತರ ಅವಿಭಜಿತ 2 ಜಿಲ್ಲೆಯ ವಿವಿಧ ತಾಲೂಕಿನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯವರು ಮುದ್ರಣ ಮಾಡಿಸಿರುವ 75ನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದ ಆಹ್ವಾನ ಪತ್ರಿಕೆಗಳನ್ನು ಅಧಿಕಾರಿಗಳಿಗೆ ಕಳಿಸಿ ಗಮನಿಸುವಂತೆ ಸೂಚಿಸಿದಾಗ ಆಗಿರುವ ಮುದ್ರಣ ದೋಷವನ್ನು ಮತ್ತು ಎಡವಟ್ಟನ್ನು ರಾತ್ರಿಯೇ ಸರಿಪಡಿಸಿಕೊಳ್ಳುವಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಯಶಸ್ವಿಯಾಗಿದೆ.